ಹೇಗೆ ಮಾಡಿದೆ ವ್ಲಾಗ್? 2 ತಿಂಗಳಿಂದ ಓಡಾಡ್ತಿದ್ದೇವೆ, ಅಷ್ಟು ಸ್ಲೋ ಕೆಲಸ. ಒಂದು ಪಿಕಪ್ ಮಾಡಿ ಆಯ್ತು. ಇನ್ನು ಅಂಕಲ್ ಈ ಹೋಟೆಲಲ್ಲಿ ಇದ್ದಾರೆ. ಶಾಲೆಗೆ ಹೋಗುವಾಗ ಸಮೇತ ಇಷ್ಟು ಖುಷಿ ಬರುತ್ತೆ. ಬಾರಿ ಶೋಕ್ ಉಂಟು. ನೋನ್ ಮಿನಿಟ್ಸ್ ಅಂತೇಳಿ ಗೆಟ್ ಇನ್ 15 ಮಿನಿಟ್ಸ್. ಲೋಕಲ್ ಪನೀರ್ ನೋಡಿ ಅಂತ ಎಗ್ ವೈಟ್ ಸಪ್ರೇಟ್ ಅಲ್ಲಿ. ಬಡ್ಡೆ ಇದ್ದಾಗ ಎಲ್ಲರಿಗೆ ಹೀಗೆ ಒಂದೊಂದು ತೊಟ್ಟೆ ಕೊಡ್ತಾರೆ. ಎಂತೆಲ್ಲ ಉಂಟು ನೋಡ. ಸಿಟಿ ಸೆಂಟರ್ಗೆ ಹೋಗ್ತಾ ಇದ್ದೇನೆ. ನಮ್ಮದೊಂದು ಕಾರ್ಡ್ದು ಬ್ಯಾಲೆನ್ಸ್ ಹಳತು ಕಾರ್ಡ್ ಬಿಸಾಡಿ ಹೋಯ್ತು ಅಂತೇಳಿ ಹೊಸತು ಕಾರ್ಡಿಗೆ ಬ್ಯಾಲೆನ್ಸ್ ಹಾಕಲಿಕ್ಕೆ 2 ತಿಂಗಳಿಂದ ಓಡಾಡ್ತಿದ್ದೇವೆ, ಅಷ್ಟು ಸ್ಲೋ ಕೆಲಸ. ನಾವು ನೆನೆಸೋದು ನಮ್ಮ ಊರಲ್ಲೇ ಪ್ರಾಬ್ಲಮ್, ಊರಲ್ಲೇ ಸರಿ ಕೆಲಸ ಮಾಡೋದಿಲ್ಲ ಅಂತೇಳಿ. ಎಲ್ಲ ಕಡೆ ಇದ್ದಾರೆ ಇಂಥ ನಮೂನೆಯವರು. ಸಾಧಾರಣ 2 ತಿಂಗಳಾಯಿತು ಈ ಕಾರ್ಡ್ದು ಹಿಂದೆವೇ ನಾನು ತಿರುಗ್ತಾ ಇದ್ದೇನೆ. ಖಾಲಿ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡಲಿಕ್ಕೆ, ಮುಂಚಿದ ಕಾರ್ಡ್ದು ಬ್ಯಾಲೆನ್ಸನ್ನು ಈ ಕಾರ್ಡ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ, ಖಾಲಿ ಟೈಪಿಂಗ್ ಮಾಡಲಿಕ್ಕೆ ಇಷ್ಟು ಹೊತ್ತು. ಲಾಸ್ಟ್ ವೀಕ್ ಹೋದಾಗ ಹೇಳಿದರು ಗ್ಯಾರಂಟಿ ಆಗ್ತದೆ, ಗ್ಯಾರಂಟಿ ಆಗ್ತದೆ, ನಾಳೆ ಆಗ್ತದೆ, ನಾಳೆ ಆಗ್ತದೆ, ನಾಳೆ 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 ಹೇಳಿ 2 ತಿಂಗಳಾಯಿತು. ಇವತ್ತು ಹೋಗಬೇಕು, ನೀವು ಎಂತ ಸಹ ಮಾಡಿ ನಾನು ಇಲ್ಲೇ ನಿಲ್ತಾನೆ, ಇವತ್ತು ಮುಗಿಸಿಬಿಡಿ ಅಂತ ಹೇಳಬೇಕು. ಎಷ್ಟು ಸರ್ತಿ ಹೋಗುದು, ಸಾಕಾಯಿತು. ಎಲ್ಲ ಕಡೆ ಇಂಥ ಜನರಿದ್ದಾರೆ. ಪರ್ಫೆಕ್ಟ್ ಯಾವ ದೇಶ ಸಹ ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಆಗುಲ್ಲ ಅಲ್ಲ. ನೋಡುವ ಇವತ್ತಾದ್ರೂ ಕೆಲಸ ಆಗ್ತದಾ ನೋಡುವ. ಇವತ್ತು ಸಹ ಹೋದೆ, ಸೇಮ್ ಥಿಂಗ್. ಇವತ್ತೊಂದು ಮ್ಯಾನೇಜರ್ ಹತ್ರ ಮಾತಾಡಿದೆ. ಇಲ್ಲ ಇಲ್ಲ ನಾವು ಮಾಡ್ತೇವೆ 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 ಅಂತ ಹೇಳಿದರು. ಎಂತ ಮಾಡ್ತಾರ ಅರ್ಥ ಆಗುದಿಲ್ಲ. ಬಂದು ಸಾಕಾಯ್ತು ಮಾರಿ. ಈ ಬಿಸಿಲಿಗೆ ಬರೋದು. ಅದು ಸಹ ಇವರ ಕೆಲಸ ಸ್ಟಾರ್ಟ್ ಆಗೋದು 11 ಗಂಟೆಗೆ. ಸೊ ಅದಕ್ಕಿಂತ ಮುಂಚೆ ಬರಲಿಕ್ಕೆ ಆಗುದಿಲ್ಲ, ಬಿಸಿಲಿಗೆ ಬರಬೇಕು. ಭಾರಿ ಕಷ್ಟ ಮಾರಿ. ಬಿಸಿಲಿಗೆ ಹೋಗಿ ಬಂದೆ. ಸುರೇ ಕಲರ್ ಅಷ್ಟಕ್ಕೆ ಅಷ್ಟು ಉಂಟು. ಬಿಸಿಲಿಗೆ ಒಂದು 4 ಸರ್ತಿ ಹೋಗಿ ಬಂದರೆ ಹೇಳುದು ಬೇಡ, ಮತ್ತೆ ಊರಿಗೆ ಬರೋ ಗುರ್ತು ಸಿಗ್ಲಿಕ್ಕೆ ಇಲ್ಲ. ಹೋಗಿ ಬಂದೆ. ಕೆಲಸ ಆಗ್ತದಂತ ಹೇಳಿದ್ರು, ಆಗ್ತದ ಇಲ್ಲ ಗೊತ್ತಿಲ್ಲ. ನಾಳೆ ಇಲ್ಲದೆ ನಾಳ್ದೊಳಗೆ ಆಗ್ತದಂತ ಹೇಳಿದ್ರು. ಸೊ ಹೋಪ್ಫುಲಿ ನೋಡುವ. ಮ್ಯಾನೇಜರ್ ಹತ್ರ ಮಾತಾಡಿದೆ. ಸೊ ಆಗ್ತದಂತ ಹೇಳಿದ್ರು. ಕೆಲವೊಮ್ಮೆ ಎಂತ ಆಗ್ತದೆ, ಒಂದು ಟೀಮ್ ಇರುವಾಗ ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅವಂದು ಹೇಳಿ ಒಬ್ಬರಿಗೊಬ್ಬರು ರೆಸ್ಪಾನ್ಸಿಬಿಲಿಟಿ ಪಾಸ್ ಆನ್ ಮಾಡಿ ಯಾರು ಸಹ ಕೆಲಸ ಮಾಡೋದಿಲ್ಲ. ಸೊ ನಮ್ಮದು ಟಾಸ್ಕ್ ಅಲ್ಲೇ ಬಿದ್ದಿರ್ತದೆ. ಸೊ ಹಾಗೆ ಆದದ್ದು ನಮ್ಮ ಕೆಲಸ ಸಹ. ಸೊ ಈಗ ಮ್ಯಾನೇಜರ್ ಹೇಳಿದರು ಅವ್ರು ಮಾಡಿಸ್ತಾರೆ ಅಂತೀವಿ, ನಾಳೆ ಒಳಗೆ ಆಗಬೇಕು. ಸೊ ಹೋಪ್ಫುಲಿ ನಾಳೆ ಒಳಗೆ ಆದರೆ ಒಳ್ಳೆ. ಲಾಸ್ಟ್ ಇಯರ್ ಸ್ಯಾಮ್ ಬಂದಾಗ ಅವ್ರು ಕೆಲವು ಲಗೇಜ್ ಇಲ್ಲಿ ಬಿಟ್ಟು ಹೋಗಿದ್ರು, ಬರ್ತಾರೆ ಅಂತಿಲ್ಲ. ಅವ್ರು ಬರ್ಲಿಕ್ಕೆ ಇದ್ರು, ಬಟ್ ಈಗ ವಾರ್ದು ಕಂಡೀಷನ್ ಆದ ಕಾರಣ ಅವ್ರಿಗೆ ಬರ್ಲಿಕ್ಕೆ ಆಗ್ತಿಲ್ಲ. ಸೊ ಅದರಿಂದ ಸದ್ಯಕ್ಕೆ ಅವ್ರು ಬರುವುದಿಲ್ಲ. ಅವರ ಬಟ್ಟೆ, ಶೂಸ್ ಹಾಗೂ ಕೆಲವು ಐಟಮ್ಸ್ ಎಲ್ಲ ಇಲ್ಲಿ ಉಂಟು. ಆಲ್ಮೋಸ್ಟ್ 12 to 13 kgs ಉಂಟು ಅವರ ಐಟಮ್ಸ್. ಸೊ ಅದರಿಂದಾಗಿ ಕಾರ್ಗೋ ಮಾಡಲಿಕ್ಕೆ ಸಹ ಆಗುದಿಲ್ಲ, ಮಿನಿಮಮ್ 30 kg. ಸೊ ಯಾರಾಚ ಹೋಗುವವರಿದ್ರೆ ಕಲಿಸ್ತಾನೆ ಅಂತ ಹೇಳಿದ್ದೆ. ನವೀನ್ ಅಂಕಲ್ದು ಫ್ರೆಂಡ್ ಪ್ಯಾಟು ಅಂಕಲ್ನವರು ಇವತ್ತು ಹೋಗ್ತಿದ್ದಾರೆ ಊರಿಗೆ. ಸೊ ಅವರು ಹೇಳಿದರು ನಾನು ಕೊಂಡೋಗ್ತೇನೆ ಕೊಡಿ ಅಂತೇಳಿ ಹೇಳಿದರು. ಸೊ ಅವರೊಟ್ಟಿಗೆ ಎಲ್ಲ ಲಗೇಜನ್ನು ಕೊಡ್ತಾ ಇದ್ದೇನೆ. ಕಾಟನ್ ಈಗ ಆರ್ಡರ್ ಮಾಡಿದ್ದೇನೆ, ಈಗ ಬರ್ತದೆ. ಕಾಟನ್ ಬಾಕ್ಸಲ್ಲಿ ಎಲ್ಲ ಹಾಕಿ ಕೊಡುದು. ನೋಡ್ಬೇಕು, ಅವ್ರಿಗೆ ಕಷ್ಟ ಆಗುದಾದ್ರೆ ಆ ನಂತರ ಅವರೊಟ್ಟಿಗೆ ಹೋಗಿ ಒಂದು ಬ್ಯಾಗ್ ತಗೊಳ್ಬೇಕು. ಯಾಕಂದ್ರೆ ಕಾಟನ್ ಬಾಕ್ಸ್ ಹಿಡಿಲಿಕ್ಕೆ ಸಹ ಕಷ್ಟ ಅಲ್ಲ ಏರ್ಪೋರ್ಟಲ್ಲೆಲ್ಲ. ಸೊ ನೋಡ್ಬೇಕು ಅವ್ರಿಗೆ ಎಂತ ಕನ್ವೀನಿಯೆಂಟ್ ಆಗ್ತದೆ ಆ ರೀತಿಯಲ್ಲಿ ಮಾಡುದು. ಕಾಟನ್ ಕೊಂಡೋಗ್ತಾ ಇದ್ದೇನೆ, ಗಾಡಿಯಲ್ಲಿ ಉಂಟು ಎಲ್ಲ ಸಾಮಾನು ಹಾಗೂ ಇದು ಸಾಮಗ್ರಿ ಸಹ ಎಲ್ಲ ಹಾಕ್ಲಿಕ್ಕೆ ಕೊಂಡೋಗ್ತಾ ಇದ್ದೇನೆ. ಇನ್ನು ಕಳೆಗೆ ಹೋಗಿ ಪ್ಯಾಕ್ ಮಾಡೋದು. ಪ್ಯಾಕ್ ಎಂತ ಸಹ ಇಲ್ಲ, ಖಾಲಿ ಹಾಕಿದ್ರೆ ಆಯಿತು. ಪ್ಯಾಕ್ ಎಲ್ಲ ಮಾಡಿ ಆಯಿತು, ಕಳೆಗೆ ಸಹ ಸೆಲೋ ಟೇಪ್ ಹಾಕಿ ಆಯಿತು. ಇನ್ನು ಕ್ಲೋಸ್ ಮಾಡೋದು. ಕಿಯಾರನ್ನು ಪಿಕಪ್ ಮಾಡಲಿಕ್ಕೆ ಹೋಗುದು, ಮತ್ತೆ ಅವರನ್ನು ಸಿಗುದು. ಪ್ಯಾಕ್ ಎಲ್ಲ ಮಾಡಿ ಆಯಿತು. ಜಸ್ಟ್ ಎಲ್ಲ ಸಾಮಾನು ಒಳಗಿಟ್ಟು ವೇಟ್ ನೋಡುವಾಗ ಕಂಡಪಟ್ಟೆ ವೇಟ್ ಇತ್ತಾಯ್ತಾ. ಇನ್ನು ಎಂತ ಸಹ ಹಿಡಿಲಿಕ್ಕೆ ಬೇಕಲ್ಲ, ಹಿಡಿಲಿಕ್ಕೆ ಇಲ್ಲದಿದ್ದರೆ ಹೇಗೆ ಕೊಂಡೋಗುದು ಏರ್ಪೋರ್ಟಲ್ಲಿ, ಕಷ್ಟ ಅಲ್ಲ. ಸೊ ಅದರಿಂದಾಗಿ ನಾನು ನೆನೆಸಿದ್ದೇನೆ ಕಾಟನ್ ಕೊಡುದಾ ಬ್ಯಾಗ್ ಕೊಡುದಾ ಅಂತೇಳಿ. ಈ ಕಾಟನ್ ನಾನು ಸೂಪರ್ ಮಾರ್ಕೆಟಿಂದ ಆರ್ಡರ್ ಮಾಡಿ ಅವರು ತಂದು ಕೊಟ್ಟದಾಯ್ತಾ. ವಿಚಿತ್ರ ಶೇಪ್ ಮಾರೆ, ಸ್ಕ್ವೇರ್ ಶೇಪ್ ಆಯ್ತಾ. ಗಾಡಿಯ ಡಿಕ್ಕಿ, ಬ್ಯಾಕ್ ಸೀಟ್ ಎಲ್ಲ ಕಡೆ ಇಡ್ಲಿಕ್ಕೆ ನೋಡಿದೆ, ಎಲ್ಲಿ ಸಹ ಹೋಗುದಿಲ್ಲ. ಫೈನಲಿ ಫ್ರಂಟ್ ಸೀಟಲ್ಲಿ ಫಿಟ್ ಆಯಿತು. ಸಹ ಡಮ್ ಡುಮ್ ಡುಶ್ ಮಾಡಿ ಹೋಯ್ತು ಒಳಗೆ. ಎಂತ ಸಹ ಇಲ್ಲ ಅಲ್ಲ, ಡಿಕ್ಕಿ ಓಪನೆ, ಇದ್ರೊಳಗೆ ಹೋಗ್ಲಿಲ್ಲ.
ಎಂತಾಯ್ತು? ಹಾಂ, ಓಕೆ ಓಕೆ. ಒಂದು ಪಿಕಪ್ ಮಾಡಿ ಆಯಿತು. ಇನ್ನು ಅಂಕಲ್ ಈ ಹೋಟೆಲಲ್ಲಿ ಇದ್ದಾರೆ, ರಮದಾ ಹೋಟೆಲಲ್ಲಿ. ಸೊ ಈ ಪಾರ್ಸೆಲನ್ನು ಅವ್ರಿಗೆ ಕೊಟ್ಟರೆ ಆಯಿತು. ಕಾಟನ್ ವಿಚಿತ್ರ ಶೇಪ್ ಇದ್ದ ಕಾರಣ ಮತ್ತೆ ಎಂತ ಸಹ ಹಿಡಿಲಿಕ್ಕೆ ಗ್ರಿಪ್ ಇಲ್ಲ ಅಲ್ಲ. ಸೊ ಆದ ಕಾರಣ ಅಂಕಲನ್ನು ಕರ್ಕೊಂಡು ನಾವು ಒಂದು ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇವೆ ಬ್ಯಾಗ್ ತಗೊಳ್ಳಿಕ್ಕೆ. ಬೇಡ 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 ಬಾ, ಹಾಕಿ ನೋಡು. ಸ್ಟ್ರಾಂಗರ್ ಆ್ಯಂಡ್ ಲಿಟಲ್ ಬೆಟರ್. ಹಾಂ, ಒಂದು ಕೊರ್ನೆ ಅಂಕಲ್. ಬ್ಯಾಗ್ ತಗೊಂಡು ಆಯ್ತು. ಇನ್ನು ಅಂಕಲ್ ಕಿಯಾರನ್ಗೆ ಚಾಕ್ಲೇಟ್ಸ್ ತೆಗೆದಿಟ್ಟಿದ್ದೇನೆ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಅವರ ಜೊತೆ ಹೋಗ್ತಾ ಇದ್ದೇವೆ. ಎಲ್ಲ ಪೇಂಟಿಂಗ್ಸ್ ಹಾಕಿದ್ದಾರೆ. ಬಾರಿ ಶೋಕ್ ಉಂಟು. ಇಲ್ಲ ಕನಸೆ, ಇದೊಂದು ಲಿವಿಂಗ್ ರೂಮ್ ಆಗಿ, ಇಲ್ಲಿ ಸಿಟ್ಟಿಂಗ್ ಏರಿಯಾ. ಓ, ಕಿಚನ್ ಉಂಟು. ಇದು ಕಿಚನ್. ವಾಟ್ ಡು ಯು ಸೇ? ಥ್ಯಾಂಕ್ ಯು. ಇದು ಬೆಡ್ರೂಮ್. ಇಲ್ಲಿ ವಾಶ್ರೂಮ್. ಮಸ್ತ್ ಶೋಕ್ ಉಂಟು, ಉಂಟು. ಹಾಗೂ ಇಲ್ಲಿ ಬಾಲ್ಕನಿ ಉಂಟೇನ? ಬಾಲ್ಕನಿ ಉಂಟು. ಇಲ್ಲಿ ಒಂದು ಬಾಲ್ಕನಿ. ಯೋಬೋ, ಒಂದು 1 BHK ಮನೆ ಅಂತೇಳಿ ಹೇಳ್ಬೋದು. ಹಲೋ ಅಕ್ಕ, ಹೋಗುವ. ಅತ್ತೆ ಗಾಡಿಯಲ್ಲಿದ್ದಾರೆ. ಇಲ್ಲಿ ಮಲಗ್ತೀಯಾ? ಮ್ಯಾಂಗ್ಳೂರ್. ಸಿ ಯು ಇನ್ ಮ್ಯಾಂಗ್ಳೂರ್. ತಿಕ್ಕಗ, ಊರುಡು ತಿಕ್ಕಗ. ಆಯಿತು, ಅವ್ರಿಗೆ ಕೊಟ್ಟಾಯಿತು ಲಗೇಜ್. ಈಗ ನಾವು ವಾಪಸ್ ಮನೆಗೆ ಬಂದೆವು. ಅವ್ರು ಕೊಂಡೋಗೋದೇ ದೊಡ್ಡ, ಯಾಕಂದರೆ ಇಲ್ಲಿಂದ 1 kg ಕೊಂಡೋಗುದು ಸಹ ಗೊತ್ತುಂಟು ಎಲ್ಲರಿಗೆ ಸಹ ವ್ಯಾಲ್ಯೂ. 1 kgಗೆ ಅಷ್ಟು ಚಾರ್ಜ್ ಉಂಟು. ಪಾಪ ಅವ್ರು ಕೊಂಡೋದ್ರಲ್ಲ, ಒಳ್ಳೆ ಆಯಿತು. ಅಟ್ಲೀಸ್ಟ್ ಯೂಸ್ ಆಗ್ತದಲ್ಲ ಸ್ಯಾಮ್ಗೆ ಲಗೇಜ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಈ ವ್ಲಾಗ್ ನೋಡೋದಾದರೆ ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಆಯ್ತು, ಇನ್ನು ಪಕ್ಕ ಹೋಗಿ ಊಟ ಮಾಡಬೇಕು. ಹಸುವೆಯಲ್ಲಿ ಬಲ್ಲಿ 2 o'clock ಆಗ್ತಾ ಬಂತು ಮಗ. ಕಿಯಾರನ ಕ್ಲಾಸಲ್ಲಿ ಬರ್ಡೇ ಇತ್ತು. ಸೊ ಬರ್ಡೇ ಇದ್ದಾಗ ಎಲ್ಲರಿಗೆ ಹೀಗೆ ಒಂದೊಂದು ತೊಟ್ಟೆ ಕೊಡ್ತಾರೆ. ರಾಧಿಕಾದು ಬರ್ಡೇ ಇತ್ತು. ಸೊ ಇಂಥದ್ದು ಬ್ಯಾಗ್ ಕೊಡ್ತಾರೆ ಬರ್ಡೇಗೆಲ್ಲ ಹೀಗೆ. ಸೊ ಎಂತೆಲ್ಲ ಉಂಟು ನೋಡ. ಇದರೊಳಗೆ ಒಂದು ಪ್ಯಾಕೆಟ್ ಚಿಪ್ಸ್ ಇತ್ತು, ಅದು ಇವಳು ತಿಂದ್ಲು. ಕ್ರೋಸೆಂಟ್ 1 ಪ್ಯಾಕೆಟ್. ಮತ್ತೆಂತ ಉಂಟು, ಜ್ಯೂಸ್ ಉಂಟು, ಮ್ಯಾಂಗೋ ಜ್ಯೂಸ್. ಇದು ಇಲ್ಲಿದು ಫೇಮಸ್ ಬ್ರ್ಯಾಂಡ್, ಊರಲ್ಲೆಲ್ಲ ಹೀಗೆ ಫ್ರೂಟಿ ಎಲ್ಲ ಉಂಟು. ಹಾಗೆ ಇದು ಇದರಲ್ಲಿ ಇದು ಇಲ್ಲ, ಆ್ಯಡೆಡ್ ಶುಗರ್ ಇಲ್ಲ. ಅದೆಂತ ಇರ್ತದೆ ಬೇರೆ, ಅದು ಬೇರೆ. ಬಟ್ ಓಕೆ, ಒಂದು ಜ್ಯೂಸ್ ಕೊಟ್ಟರು. ಮತ್ತು ಇದರಲ್ಲಿ ಒಂದು ಪೆನ್ ಉಂಟು. ಪೆನ್ ಚಂದವಾದ ಫ್ಯಾನ್ಸಿ ಪೆನ್ ಕೊಟ್ಟಿದ್ದಾರೆ. ಕ್ಯೂಟ್ ಉಂಟು ಪೆನ್. ಮತ್ತು ಬೇರೆ ಎಂತ ಉಂಟು, ಬೇರೆ ಒಂದು ಕೇಕ್ ಕೊಟ್ಟಿದ್ದಾರೆ. ಇದು ಇಲ್ಲಿದೆ ಬ್ರ್ಯಾಂಡ್. ಮತ್ತು ಬೇರೆ ಎಂತ, ಬೇರೆ ಒಂದು ಕೀಚೇನ್ ಕೊಟ್ಟಿದ್ದಾರೆ. ಕೀಚೇನ್. ಮತ್ತು ಇದೊಂದು ಟಾಯ್. ಹೀಗೆ ಮಾಡಿ ಎತ್ತಿದರೆ ಟೈ ಅಂತ ಹಾರ್ತದೆ ಅದು. ಮುಂಚೆ ನಾವು ಚಿಕ್ಕವರಾಗಿತ್ತು, ಹೀಗೆ ಮಾಡಿ ಪುಷ್ ಮಾಡಲಿಕ್ಕೆ ಅದು ಹಾರ್ತದೆ. ಇದೊಂದು. ಮತ್ತು 2 ಚಾಕ್ಲೇಟ್. ಸೊ ಇಷ್ಟೆಲ್ಲ ಐಟಮ್ಸ್ ಕೊಟ್ಟರು ಶಾಲೆಯಲ್ಲಿ. ಬರ್ಡೇ ಇದ್ರೆ ಇಷ್ಟೆಲ್ಲ ಸಿಗ್ತದೆ ಮಕ್ಕಳಿಗೆ. ಎಂಥ ಪಾಶ್ ಅಲ್ಲ ಈಗಿನ ಮಕ್ಕಳು. ಇವತ್ತು ನಮಗೆ ಬಟಾಣಿ ಹಾಗೂ ಬಟಾಟೆ ಗಸಿ ಹಾಗೂ ದೋಸೆ. ಒಂದು ಬ್ರೇಕ್ಫಾಸ್ಟ್ ಆಯಿತು, ವೀನಕ್ಕದಾಗಲಿಲ್ಲ. ಸಹ ರೆಡಿ ಆಯಿತು. ಬೆಚ್ಚ ದೋಸೆ ಹಾಗೂ ಬಟಾಟೆ ಗಸಿ. ಶುಗರ್ಕೇನ್ ಜ್ಯೂಸ್ ಎಲ್ಲ ಈಗ ಇಲ್ಲ ಅಂತೆ. ಶುಗರ್ಕೇನ್ ಬರ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಮ್ಯಾಂಗೋ ಜ್ಯೂಸ್ ತಗೊಂಡೆ. ಫ್ರೆಶ್ ಮ್ಯಾಂಗೋ ಜ್ಯೂಸ್ ವಿದೌಟ್ ಶುಗರ್. ಮನೆಗೆ ಹೋಗಿ ತೋರಿಸ್ತೇನೆ, ಬಾ ಬಾ. ಹೇಗೆ ಮಾಡಿದ ವ್ಲಾಗ್? ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ನಾನು ಹುಷಾರಿದ್ದೇನೆ. ನೀವು ಹೇಗಿದ್ದೀರಿ? ನಾನು ಸೋಕೆ. ನೀವು ಹೇಗಿದ್ದೀರಿ? ನೀವು ಸೋಕೆಯಾ? ಹಣ್ಣದ ಊಟ ಇನ್ನೂ ಸಾಗಬೇಕು. ಹಣ್ಣದು ಅಮ್ಮ ಬೇಕಾ? ಓಕೆ, ಅಮ್ಮ ಬೇಕಾ? ಅಮ್ಮ ಬೇಕಾ? ನಾನೆಂತ ಇದು ನೀರುಳ್ಳಿ ಬೇಕಾ? ಇಲ್ಲಿಗೆ ಇದ್ದಾರೆ ಇಟ್ಸ್ ಓಕೆ. ಇದ್ದಾರೆ
ಇದ್ದರೆ ಎಲ್ಲಿ ಸಹ ಹೋಗ್ಲಿಲ್ಲ. ಹೀಗೆ ಇಡಿ ಇದ್ದರೆ ಎಲ್ಲಿ ಸಹ ಹೋಗ್ಲಿಲ್ಲ ಇದ್ದರೆ. ಕಂಡೀಷನಲ್ಲಿ ಎಲ್ಲಿ ಸಹ ಶುಗರ್ ಕೇನ್ ಬರ್ತಿಲ್ಲ, ಕಬ್ಬು ಬರ್ತಿಲ್ಲ. ಸೊ ಅದರಿಂದಾಗಿ ಕಬ್ಬು ಜ್ಯೂಸ್ ಇಲ್ಲ. ನಾನು ಮ್ಯಾಂಗೋ ಜ್ಯೂಸ್ ತಗೊಂಡೆ. ಮ್ಯಾಂಗೋ ಜ್ಯೂಸ್ ಇದು 1 ಲೀಟರ್ ಉಂಟೇನೋ ಗೊತ್ತಿಲ್ಲ. ಇಷ್ಟೇ ಒಂದು ಬಾಟಲ್ಗೆ 20 ದಿರಂ. ಶುಗರ್ ಹಾಕಲಿಲ್ಲ ಅಂತ ಹೇಳಿದ, ಮತ್ತೆ ಎಷ್ಟು ಸತ್ಯ ಗೊತ್ತಿಲ್ಲ, ನೋಡಬೇಕು. ಮನೆಗೆ ಹೋಗಿ ಟೇಸ್ಟ್ ಮಾಡಿ ನೋಡಬೇಕು. ಅರ್ಧ ಕೂಡಲೇ ಅರ್ಧ ಖಾಲಿಯಾಗಿ ಸಹ ಆಯಿತು. ಇದರಲ್ಲಿ ಒಂದು ವಿಶೇಷತೆ ಎಂತ ಅಂದರೆ, ಇದರಲ್ಲಿ ಮ್ಯಾಂಗೋ ಪೀಸಸ್ ಉಂಟು. ಕುಡಿಯುವಾಗ ಅಲ್ಲಲ್ಲಿ ಮ್ಯಾಂಗೋ ಪೀಸಸ್ ಸಿಗ್ತದೆ. ಸೊ ಸೂಪರ್ ಉಂಟು. 20 ದಿರಂ ಇದು. ಆಲ್ಮೋಸ್ಟ್ 1 ಲೀಟರ್ ಉಂಟೇನ ಇದರಲ್ಲಿ. ಒಳ್ಳೆ ದಪ್ಪ ಉಂಟು, ತೆಳು ಇಲ್ಲ, ಒಳ್ಳೆ ದಪ್ಪ ಉಂಟು, ಆಗ್ಬೋದು. ರಪಕ ಐಟಮ್ಸ್ ಎಲ್ಲ ಖಾಲಿ ಆದರೆ ಇಲ್ಲಿ ಒಂದು ಆ್ಯಪ್ ಉಂಟಾಯ್ತಾ, ನೂನ್ ಅಂತೀವಿ. ನೂನ್ ಮಧ್ಯಾಹ್ನ ಹೇಳ್ತೇವಲ್ಲ, ಇಲ್ಲಿ ನೂನ್ ಅಂತ ಇಲ್ಲಿ ಒಂದು ಆ್ಯಪ್ ಉಂಟು. ಆರ್ಡರ್ ಮಾಡಿದರೆ 15 ಮಿನಿಟ್ಸಲ್ಲಿ ಬರ್ತದೆ. ಸೊ ಎಂತಲ್ಲಿ ಈಗ ಆರ್ಡರ್ ಮಾಡಿದರೆ ತೋರಿಸ್ತೇನೆ. ನೂನ್ ಮಿನಿಟ್ಸ್ ಅಂತೇಳಿ, ಗೆಟ್ ಇನ್ 15 ಮಿನಿಟ್ಸ್, 15 ನಿಮಿಷ. ಮತ್ತು ರಾತ್ರಿಗೆ ಸಹ ಆರ್ಡರ್ ಮಾಡ್ಬೋದು. 24/7 ಇದು. ಇದರಲ್ಲಿ ಇವಳು ಯಾಕೆ ಇಲ್ಲಿ ನಪ್ಪೆಲ್ತಿದ್ದಾಳಂದರೆ, ಇದರಲ್ಲಿ ಇವಳ ಐಟಮ್ ಇರೋದು. ಶಾಲೆಗೆ ಹೋಗುವಾಗ ಸಮೇತ ಇಷ್ಟು ಖುಷಿ ಬರುತ್ತೆ. ಡೋನಟ್ಸ್ ತುಂಬ ದಿನ ಆಯ್ತು ಇವಳಿಗೆ ಆರ್ಡರ್ ಮಾಡೋದು. ಅದಕ್ಕೆ ನಿನ್ನೆ ಬರ್ದ್ಲು ಅದಕ್ಕೆ ನಾನು ಆರ್ಡರ್ ಮಾಡ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಆರ್ಡರ್ ಮಾಡಿದೆ. ಇದು ಡೋನಟ್ಸ್ ಮತ್ತು ಎಂತೆಲ್ಲ ಆರ್ಡರ್ ಮಾಡಿದ್ದೆ ಅಂತ ತೋರಿಸ್ತೇನೆ. ಹಾಲು ಮತ್ತು ಲೋಕಲ್ ಪನ್ನೀರ್ ಆರ್ಡರ್ ಮಾಡಿದ್ದೇವೆ. ಇದು 250 ಗ್ರಾಮ್ಸ್ ಉಂಟು ಒಂದು ಪ್ಯಾಕೆಟ್. ಸೊ ಟೋಟಲ್ 500 ಗ್ರಾಮ್ಸ್ ಆರ್ಡರ್ ಮಾಡಿದ್ದೇನೆ. ದೇಸಿ ಪನ್ನೀರ್ ಇದು, ಎಂಥ ಮಿಕ್ಸ್ ಇಲ್ಲ, ಲೋಕಲ್ ಪನ್ನೀರ್. ಇದು ಮಗ ಪ್ಯಾಕಿಂಗ್ ಮಾಡಬೇಕು. ಈಗ ಪ್ಲೇನ್ ಬರ್ತದೆ ಬಾಲ್ಕನಿಗೆ. ಬೇಗ ಬಾ. ಇವರು ಕಾರ್ಟನ್ ಕೊಂಡೋಗ್ಲಿಲ್ಲಲ್ಲ, ಸೊ ಈ ಕಾರ್ಟನ್ ನಾನು ಯೂಸ್ ಮಾಡ್ತೇನೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ವೀಕೆಂಡ್ ಇವತ್ತು, ಫ್ರೈಡೇ. ಎಲ್ಲಿದ್ದಾಳೆ ಅವಳು? ಇದ್ದಾಳೆ. ಕಿಯಾರಾಗೆ ರಜೆ, ಗೋಳಿ ಬಜೆ ಇವತ್ತು. ಸೊ ಈ ಕಾಟನ್ ಉಂಟಲ್ಲ, ಈ ಕಾಟನನ್ನು ನಾನು ಊರಿಗೆ ಹೋಗುವಾಗ ಯೂಸ್ ಮಾಡ್ಬೋದು. ಯಾಕಂದರೆ ಅಲ್ಲಿ ಕೊಡುವ ವಸ್ತುವನ್ನೆಲ್ಲ ಇದರೊಳಗೆ ಹಾಕಿ ಮತ್ತು ಈ ಕಾಟನನ್ನು ಡಿಸ್ಕಾರ್ಡ್ ಮಾಡಿ ಬಿಡ್ಬೋದು. ಇಲ್ಲಾಂದರೆ ಇನ್ನೊಂದು ಸೂಟ್ ಕೇಸ್ ಇದ್ದರೆ ಮತ್ತು ಬರುವಾಗ ತುಂಬ ಲಗೇಜ್ ಆಗ್ತದೆ. ಸೊ ಇದು ಕೊಡುವಂಥ ವಸ್ತುವನ್ನೆಲ್ಲ ಇದಕ್ಕೆ ಹಾಕಿ ಅಲ್ಲಿ ಕೊಟ್ಟು ಬಿಟ್ಟರೆ ಆಯಿತು. ನಾನು ಯಾವತ್ತೂ ಹಾಗೆ ಮಾಡೋದು, ಅದೇ ಬೆಸ್ಟ್. ಸುಮ್ಮನೆ ಎಷ್ಟು ಸೂಟ್ ಕೇಸ್ ತಗೊಂಡೋಗೋದು ಅದು ಸಹ ಈ ಟೈಮಲ್ಲಿ ಬೇಡ ಅಂತ ಆಗ್ತದೆ. ಪ್ಲಸ್ ನಾವು ಬಾಂಬೆಯಿಂದ ಮತ್ತು ಮ್ಯಾಂಗ್ಳೂರಿಗೆ ಹೇಗೆ ಹೋಗ್ತೇವೆ ಗೊತ್ತಿಲ್ಲ, ಟ್ರೈನಾ, ಫ್ಲೈಟಾ, ಕಾರಾ ಗೊತ್ತಿಲ್ಲ. ಸೊ ಅದರಿಂದಾಗಿ ಸದ್ಯಕ್ಕೆ ಆದಷ್ಟು ಕಮ್ಮಿ ಬ್ಯಾಗೇಜ್ ಇದ್ದಷ್ಟು ನನಗೆ ಒಳ್ಳೆ. ಯಾಕೆಂದರೆ ಅಲ್ಲಿ ನಾನೇ ಬಾಹುಬಲಿ. ಏರ್ಪೋರ್ಟಲ್ಲಿ ಸಹ ನಾನೇ ಬಾಹುಬಲಿ, ಮತ್ತು ಅಲ್ಲಿ ಇಳಿಯುವಾಗ ಸಹ ನಾನೇ ಬಾಹುಬಲಿ. ಯಾರು ಸಹ ಇಡ್ಲಿಕ್ಕೆ ಎಲ್ಲ ಇಲ್ಲ. ಸೊ ಅದರಿಂದಾಗಿ ಕಮ್ಮಿ ಇದ್ದಷ್ಟು ಒಳ್ಳೆ. ಎದ್ದು ಫಸ್ಟ್ ನೀರು, ಕಿಯಾರಾಗೆ ಪ್ಲೇನ್ ವಾಟರ್ ಹಾಗೂ ನನಗೆ ಡಿಟಾಕ್ಸ್ ವಾಟರ್. ಡಿಟಾಕ್ಸ್ ಅಂದರೆ ಲೈಮ್ ಹಾಕಿದ್ದೇನೆ, ಸ್ವಲ್ಪ ಅರ್ಧ ಲೈಮ್ ಹಾಕಿ ನೀರು. ಬೇಗ ನೀರು ಕುಡಿ ಈಗ, ಓಕೆ? ಆಯ್ತಾಯ್ತು, ಮೆಲ್ಲನೆ, ಸಂಜೆ ಒಳಗೆ ಆದರೆ ಸಾಕಾಗ. ಹಿಡಿ. ಇದು ಆಂಟಿಕ್ಲೇರ್ ಗ್ಲಾಸಸ್, ಇದರಲ್ಲಿ ಪವರ್ ಇಲ್ಲ. ಸರಿ, ಇಲ್ಲಿ ಹಿಡಿ. ಹ್ಯಾಂಡಲ್ ಎಂಬ ಅಂಶ ಕೊಟ್ಟಿದ್ದಾರಲ್ಲ ಇಲ್ಲಿ, ಅದನ್ನು ಉಪಯೋಗಿಸಬೇಕು. ಹಾಗೆ ಕುಡಿದು ಬಿಡು. ಇದು ಆಂಟಿಕ್ಲೇರ್ ಸ್ಪೆಕ್ಸ್, ಅದು ಪವರ್ ಇಲ್ಲ. ಇವಳು ಟ್ಯಾಬ್ ನೋಡ್ತಾಳೆ, TV ನೋಡ್ತಾಳಲ್ಲ, ಆಗ ಹಾಕಲಿಕ್ಕೆ. ಇವತ್ತು ನನ್ನ ಅಕ್ಕದು ಬರ್ಡೇ, 12th ಜೂನಿಗೆ. ಅಕ್ಕದ ಎಷ್ಟನೇ ಬರ್ಡೇ ಹೇಳಿದರೆ ನನಗೆ ಹೊಡಿಯೋಳು. ಎಷ್ಟನೇ ಬರ್ಡೇ ಹೇಳುದ್ಲ? ಅದೇ ನನ್ನಕ್ಕಿಂತ 4 ವರ್ಷ ಅವಳು ದೊಡ್ಡ. ನಾವಿಬ್ಬರು 4 years ಡಿಫ್ರೆನ್ಸ್. ಅವಳು 4 ವರ್ಷ ದೊಡ್ಡ, ನಾನು 4 ವರ್ಷ ಚಿಕ್ಕ. ಕುಡಿಯ ನೀರು ಕುಡಿಯ. 12th ಜೂನಿಗೆ ಅವಳ ಬರ್ಡೇ, ಅಂದರೆ ಇವತ್ತೇ ಅವಳ ಬರ್ಡೇ. ಕುಡಿ. ಸೊ ಬೆಳಿಗ್ಗೆ ಎದ್ದು ಬಿಸಿ ನೀರು ಕುಡಿಯೋದು ಭಾರಿ ಒಳ್ಳೆ, ಹೊಟ್ಟೆ ಕ್ಲೀನ್ ಆಗ್ತದೆ. ಇವಳಿಗೆ ಅದು ಮುಂಚೆದ ಪ್ರಾಕ್ಟೀಸ್ ಮಾಡಿದ್ದೇನೆ. ಕೆಲವೊಮ್ಮೆ ಕುಡಿತಾಳೆ, ಕೆಲವೊಮ್ಮೆ ಕುಡಿಯುವುದಿಲ್ಲ. ಶಾಲೆ ಇರುವಾಗ ಅರ್ಜೆಂಟ್ ಆಗ್ತದೆ. ಪ್ಲಾಂಟ್ಸಿಗೆ ಮತ್ತೆ ಕೊಡ್ತೇನೆ, ನೀನು ಅವರ ಟೆನ್ಷನ್ ಮಾಡಬೇಡ. ನನ್ನಾಗಿ ಇವಳು ಸಹ ಒಂಟೆ, ನೀರು ಕುಡಿಯುವುದೇ ಇಲ್ಲ. ಮೊನ್ನೆ ತಂದ ಪಪ್ಪಾಯ ಉಂಟು, ಇದನ್ನೊಂದು ಕಟ್ ಮಾಡಿ ನೋಡೋ ಹೇಗೆ ಉಂಟು, ಮಾತಾಡ್ತದಾ ಇಲ್ಲವ ಅಂತ. ಒಳ್ಳೆ ಹಣ್ಣಾಗಿದೆ, ಎಲ್ಲಿ ಸಹ ಫಂಗಸ್ ಬರಲಿಲ್ಲ. ಸೊ ಅವ್ರು ಹೇಳಿದಾಗೆ ಒಳ್ಳೆ ಉಂಟು, ಒಳ್ಳೆ ಉಂಟು. ಇನ್ನು ಕಟ್ ಮಾಡಿ ನೋಡು ಅಷ್ಟೇ ಮಾಡೋದು. ನೋಡಿ ಹೀಗೆ ತಳು ಇದರ ಸಿಪ್ಪೆ ತೆಗಿಬೇಕು ಫಸ್ಟ್, ಆಗ ಫುಲ್ ತಿನ್ಬೋದು. ಸಿಪ್ಪೆದು ಟೆನ್ಷನ್ ಇರುತ್ತಲ್ಲ.
ಕಲರ್ ಒಳ್ಳೆ ಕಾಣ್ತದೆ ಇಷ್ಟವರೆಗೆ. ಭಾರಿ ಕಮ್ಮಿ ಇಲ್ಲಿ ಒಳ್ಳೆ ಪಪ್ಪಾಯ ಸಿಕ್ಕುದು. ಇಲ್ಲಿ ಇರುವವರು ತುಂಬ ಜನರು ಹೇಳಿದ್ದೀರಿ ನೀವು ಒಳ್ಳೆ ಪಪ್ಪಾಯ ಸಿಗೋದಿಲ್ಲ, ಯಾಕಂದರೆ ಎಲ್ಲ ಇಂಪೋರ್ಟ್ ಮಾಡೋದಲ್ಲ ಇವರು. ಸೊ ಬೇಗ ತರಿಸಿಡ್ತಾರೆ, ಕರೆಕ್ಟ್ ಹಣ್ಣಾಗುವ ಮುಂಚೆ ತರಿಸಿಡ್ತಾರೆ. ಸೊ ಅದರಿಂದಾಗಿ ಒಳ್ಳೆ ಹಣ್ಣಾದದ್ದು ಸಿಗೋದಿಲ್ಲ. ಆಯ್ತು, ಇನ್ನು ಒಳಗೆ ಬೀಜ ಉಂಟಾ ನೋಡು. ಬೀಜ ಉಂಟು, ಆರ್ಗ್ಯಾನಿಕ್ ಅಂತ ಅರ್ಥ. ಈಗದೆಲ್ಲ ಕೆಲವು ಪಪ್ಪಾಯದಲ್ಲಿ ಬೀಜ ಸೇರುದಿಲ್ಲ. ಯಾವ ಕಾಲ ಬಂದಿದೆ ಅಲ್ಲ. ಪಪ್ಪಾಯ ಕಟ್ ಮಾಡಿ ಆಯಿತು, ಒಳ್ಳೆ ಕಾಣ್ತಾ ಉಂಟು. ಟೇಸ್ಟ್ ಮಾಡಿ ನೋಡು. ಇವಳು ಸಹ ನಾಟಕ ಉಂಟು ತಿನ್ನಲಿಕ್ಕೆ, ತಿನ್ನೋದಿಲ್ಲ ಆದರೂ ಕೊಡ್ತೇನೆ ನಾನು. ನೋಡಿ ಬಾಯಿ ಕ್ಲೋಸ್ ಆಗಿದೆ. ಕ್ಯಾರ ಕ್ಯಾರ ಕ್ಯಾರ, ನಾನು 1 2 3 ಕೌಂಟ್ ಮಾಡ್ತೇನೆ. ಪ್ಯಾರೆಟ್ ಬಂದು ತಿಂತದೆ ಈಗ ನೋಡಿ. 1 2. ಎಲ್ಲ ಉಂಟು, ಎಲ್ಲ ಉಂಟು. ಹೇಗುಂಟು? ಸ್ವೀಟ್ ಉಂಟಾ? ಮತ್ತೆಂತ ಪ್ರಾಬ್ಲಮ್? ತಿನ್ನಲಿಕ್ಕೆ ತಿನ್ನಬೇಕು, ಎಲ್ಲ ಫ್ರೂಟ್ಸ್ ತಿನ್ನಬೇಕು. 1 2 3 ಹೀಗೆ ಮಂಗೆ ಮಾಡಿ ಕೊಡಬೇಕು. ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಒಳ್ಳೆಯದು, ಹೊಟ್ಟೆ ಎಲ್ಲ ಪಳ ಅಪ್ಪಳ ಹೊಳಿತದೆ. ಅಲ್ಲಿ ಆಯಿತು, ಫಿನಿಶ್ಡ್. ವೆರಿ ಗುಡ್. ಆಯ್ತು, ಇನ್ನು ಯೋಗ ಸ್ಟಾರ್ಟ್. ಸ್ಪೆಕ್ಸ್ ತೆಗಿಕಿಯಾ? ಒಂದು ತಿಂದು ನೋಡುವ ಹೇಗೆ ಉಂಟು, ಸ್ವೀಟ್ ಉಂಟಾ ಅಂತ ಅಂತೇಳಿ. ಇವಳು ತಿನ್ಬೇಕಾದ್ರೆ ಸ್ವೀಟ್ ಇರಲೇಬೇಕು. ತಿನ್ಬೇಡಿಯಾ? ತಿನ್ಬೇಕು ಮಗ. ನೋಡುವ, ಟೇಸ್ಟ್ ನೋಡುವ. ಸ್ವೀಟ್ ಉಂಟು, ಒಳ್ಳುಂಟು, ಸ್ವೀಟ್ ಉಂಟು. ನನ್ನ ಗಂಡಸ ತಿನ್ನುವುದಿಲ್ಲ ಪಪ್ಪಾಯ, ವೀನಾಕಸ ತಿನ್ನೋದ್ಲ, ಖಾಲಿ ಇವಳು ಮತ್ತೆ ನಾನು ತಿನ್ನೋದು. ಇವಳು ಸಹ ತಿನ್ನೋದ್ಲ, ತಿನ್ನಿಸುದು. ಇಲ್ಲಾಂದ್ರೆ ಇವಳು ಸಹ ಸೇಮ್ ತಿನ್ನುವುದಿಲ್ಲ. ಬ್ರೇಕ್ಫಾಸ್ಟ್ ಟೈಮ್. ದೋಸೆ ದೋಸೆ ಇವತ್ತು ನಮಗೆ ಅಪ್ಪುಡಿ ದೋಸೆ. ತಿನ್ನಿ ತಿನ್ನಿ ತಿನ್ನಿ, ಇಬ್ಬರಿಗೆ ಸಹ ಕೊಟ್ಟಾಯ್ತು ದೋಸೆ. ತಿನ್ನಿ ತಿನ್ನಿ. ಬೆಳಿಗ್ಗೆ ಶುಗರ್ ಸ್ಪೈಕ್ ಆಗುದು ಅವಾಯ್ಡ್ ಮಾಡಲಿಕ್ಕೆ ನಾನು ದೋಸೆ ತಿಂತಿಲ್ಲ. ನಾನು ಆಮ್ಲೆಟ್ ಮಾಡಿ ತಿಂತೇನೆ. 2 ಎಗ್ ವೈಟ್ ಹಾಗೂ 1 ಹೋಲ್ ಎಗ್, ನೀರುಳ್ಳಿ ಕಾಯಿಮೆಣಸು ಎಲ್ಲ ಹಾಕಿ ಸ್ವಲ್ಪ ಹೆವಿ ಮಾಡಿ ತಿನ್ನೋದು. ಇಲ್ಲದೆ ಶುಗರ್ ಸ್ಪೈಕ್ ಆದ ಕೂಡಲೇ ನನಗೆ ಕಣ್ಣು ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದೋಸೆ ತಿನ್ನೋದೇ ಇಲ್ಲ ಅಂತ ಹೇಳುದಿಲ್ಲ, ಆಸೆ ಉಂಟು, ಇವರು ತಿನ್ನುವಾಗ ಆಸೆ ಆಗ್ತದೆ, ಆದರೆ ಹೆಲ್ತ್ ರೀಸನ್ಗೋಸ್ಕರ ತಿನ್ನೋದಿಲ್ಲ. ಸ್ವಲ್ಪ ಅವಾಯ್ಡ್ ಮಾಡೋದು. ಇನ್ನು ಊರಿಗೆ ಹೋದ ಮೇಲೆ ತಿನ್ನಲೇಬೇಕಾಗ್ತದಲ್ಲ. ಸೊ ಈಗಾದರೂ ಸ್ವಲ್ಪ ಆಗುವಷ್ಟು ಸಮಯ ಅವಾಯ್ಡ್ ಮಾಡೋದು ರೈಸ್ ಐಟಮ್ಸ್ ಬೆಳಿಗ್ಗೆ. ಶುಗರ್ ಸ್ಪೈಕ್ ಆದರೆ ತುಂಬ ಪ್ರಾಬ್ಲಮ್. ಇದು ನೋಡಿ ಅಂತ ಎಗ್ ವೈಟ್ ಸಪ್ರೇಟರ್. ಇದಕ್ಕೆ ಹಾಕಿದರೆ ಖಾಲಿ ಎಗ್ಗದು ವೈಟ್ ಬೀಳ್ತದೆ, ಎಲ್ಲೋ ಇಲ್ಲೇ ನಿಲ್ತದೆ. ತೋರಿಸ್ತೇನೆ ನಾನು ನಿಮಗೆ. ಇದನ್ನು ಹೀಗೆ ಕಟ್ ಮಾಡಿ, ಇಲ್ಲಿ ಒಂದು ಇರಬೇಕಿತ್ತು ಹ್ಯಾಂಡಲ್, ಆಗ ಹೀಗೆ ಇಡ್ಬೋದಿತ್ತು, ಇಲ್ಲ. ಸೊ ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಹಿಡಿದುಕೊಂಡು ಹಾಕಬೇಕು. ಹಾಕಿ ನೋಡಿ, ಎಲ್ಲೋ ಬೀಳ್ತದೆ, ಎಲ್ಲೋ ಇದರಲ್ಲೇ ಇರ್ತದೆ. ಇದನ್ನು ಬೇರೆ ಇದಕ್ಕೆ ಯೂಸ್ ಮಾಡಿದವರು ಮಾಡ್ಬೋದು, ಬಿಸಾಡಿದವರು ಬಿಸಾಡ್ಬೋದು. ಇನ್ನೊಂದು ಸಹ ಕಟ್ ಮಾಡಿ ತೋರಿಸ್ತೇನೆ. ಊರಲ್ಲಿ ಸಹ ಇರ್ಬೋದು, ಈಗ ಎಲ್ಲ ಬಂದಿದೆ ಅಲ್ಲ, ಇದಕ್ಕಿಂತ ಬೆಟರ್ ಸಹ ಇರ್ಬೋದು, ಹೇಳಲಿಕ್ಕೆ ಆಗೋದು. ಎಲ್ಲೋ ಬೇಕಿದ್ರೆ ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಯಾರು ಸಹ ಎಲ್ಲೋ ತಿನ್ನೋದು. ನಾನು ತಿಂತೇನೆ, ಆದರೆ ಹೆಲ್ತ್ ರೀಸನ್ಗೋಸ್ಕರ ತಿನ್ನಲಿಕ್ಕೆ ಆಗಲ್ಲ. ಆಮ್ಲೆಟ್ ರೆಡಿ ಆಯಿತು. ಆಮ್ಲೆಟ್ ಮತ್ತು ನಾನು ಜಿಂಜರ್ ಟೀ ಕುಡಿಯೋದು. ಜಿಂಜರ್ ಟೀ. ಮುಂಚೆ ವೀಕೆಂಡ್ ಅಂದ ಕೂಡಲೇ ನೀರು ದೋಸೆ ಮತ್ತು ಚಹಾ ತಿಂತಿದ್ದೆ, ನನಗೆ ಇಷ್ಟ ಕಾಂಬಿನೇಷನ್. ಆದರೆ ಈಗ ಇನ್ನು ಊರಿಗೆ ಬರ್ಲಿಕ್ಕೆ ಉಂಟು. ಇನ್ನು ಸಿಕ್ಕಿದವರಾದರೆ ಕಷ್ಟ ಉಂಟು. ನಾನು ಮತ್ತು ಕಿಯಾ ಖಾಲಿ ಬರೋದಲ್ಲ, ಸೊ ಅದರಿಂದ ಕಷ್ಟ ಉಂಟು. ಸೊ ಅದರಿಂದ ಸ್ವಲ್ಪ ಆದಷ್ಟು ಶುಗರ್ ಕಂಟ್ರೋಲಲ್ಲಿ ಇಡಲಿಕ್ಕೆ ನೋಡುದು ಅಷ್ಟೇ. ತಿನ್ನೋದೇ ಇಲ್ಲ ಅಂತ ಹೇಳುವುದಿಲ್ಲ, ತಿಂತೇನೆ, ಕೊಟ್ಟರೆ ಎಲ್ಲ ತಿಂತೇನೆ, ಅದು ಬೇರೆ. ಈ ಗಾಯ ಅಂತೂ ತುಂಬ ಬೆಟರ್. ಈಗ ಇನ್ನು ಹೀಲ್ ಆಗಲಿಕ್ಕೆ ಉಂಟು. ಬಹುಶಃ ಇನ್ನು 1 ವಾರದಲ್ಲಿ ಹೀಲ್ ಆಗ್ತದೇನಾ. ಹೀಟಿಂದಾಗಿ ಹೀಗೆ ಆದದ ಎಂತ ಅಂತ ಗೊತ್ತಿಲ್ಲ. ತುಂಬ ಜನರು ಹೇಳಿದಿರಿ ರೆಮಿಡೀಸ್ ಎಲ್ಲ. ನಾನು ಸದ್ಯಕ್ಕೆ ಗೀ ಹಾಕ್ತಿದ್ದೇನೆ, ಗೀ ಹಾಗೂ ಕೊಕೊನಟ್ ಆಯಿಲ್ ಹಾಕ್ತಿದ್ದೇನೆ. ತುಂಬ ಬೆಟರ್ ಉಂಟು. ಅಂದರೆ ಡ್ರೈ ಆಗುವಾಗ ಸ್ವಲ್ಪ ಒಂದು ಟೈಪ್ ಉರಿತದೆ, ಬಟ್ ಓಕೆ, ಬೇಗ ಮುಂಚೆಗಿಂತ ಎಷ್ಟು ಆಗ್ಬೋದು. ಆ ಗೋಳಿ ಬಜ್ಜಿ ಇದ್ದದ್ರಿಂದ ಈಗ ಚಟ್ಟಂಬಡೆ ಆಗಿದೆ, ಆ ಸ್ಟೇಜಿಂದ ಈ ಸ್ಟೇಜಿಗೆ ಬಂದಿದೆ. ಸೊ ಇನ್ನು 1 ವಾರದಲ್ಲಿ ಫುಲ್ ನೀಟಾಗಿ ಕ್ಲಿಯರ್ ಆಗ್ಬೋದು. ಆಯ್ತು, ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್, ಶೇರ್
ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟರಗೆ ಟೇಕ್ ಕೇರ್, ಬಾಯ್ ಬಾಯ್.